ಎಷ್ಟು ಜನ ಸೇರ್ತಾರೆ, ಸ್ಪೆಷಲಿ ಹೋಲಿ ಬಗ್ಗೆ. ಯಾಕಂದರೆ ರಂಜಾನ್ ಇನ್ನೂ ಹಬ್ಬ ಲೇಟ್ ಇದೆ, ಬಟ್ ನಾವು ರಂಜಾನ್ ಮಂತ್ ನಡೀತಾ ಇದೆ. ಬಟ್ ನೀವು ಆ ಟೈಮಿಗೆ ನಮಗೆ ಹೇಳಿದ್ರಂದರೆ ಬಣ್ಣದ ಗಾಡಿ ಹೋಗೋದು, ಬಣ್ಣ ಆಡೋದು, ಸಾಮಾನು ಸುಡೋದು ಆ ಟೈಮಿಗೆ. ಇಲ್ಲೇ ನಮ್ಮ ಮೇಲೆ ಕನ್ಫ್ಯೂಷನ್ ಆಗಿದೆ. ಕೆಲವು ಜನ 13, 14 ಅಂತ ಹೇಳ್ತಾ ಇದ್ದಾರೆ, 14, 15 ಅಂತೂ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವು ನಮ್ಮ ಲಿಮಿಟ್ಸ್ನಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಯಾವಾಗ ಆಚರಣೆ ಮಾಡ್ತೀರಾ ಆ ಪ್ರಕಾರ ನೀವು ಹೇಳಿದ್ರೆ ನಾವು ಬಂದೋಬಸ್ತು ಎಲ್ಲ ಮಾಡ್ತೀವಿ. ಸ್ಪೆಷಲಿ ಬಣ್ಣದ ಅದು ಬಂಡಿ ಏನು ಮಾಡ್ತಾರಲ್ಲ ಅದು ಹೋಗೋದು ಯಾವುದೇ ರೀತಿಯಲ್ಲಿ ಎಲ್ಲಿ ಹೋಗ್ತೀರಿ ಎಲ್ಲಿ ಮಾಡ್ತೀರಾ ಅವ್ರು ಹೇಳಿದ್ರೆ ನಾವು ಬರ್ತೀವಿ. ಬಣ್ಣದ ಬಂಡಿ ಮಾಡೋರು ಬಣ್ಣದ ಪ್ರೊಸೆಷನ್ ತೆಗಿತಾರಲ್ಲ, ಲಾಸ್ಟ್ ಟೈಮು ಒಂದು ಏನೋ ಇದ್ದಂಗಿತ್ತು ಇತ್ತ ಅಲ್ಲ ಇಲ್ಲ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಇದ್ದಂಗೆ ರಾಮಚಂದ್ರ ಹೋಗಿತ್ತು ಅದ ಇಲ್ಲ, ಬಣ್ಣದ ಬಂಡಿ ಅಂತ ಯಾವುದೂ ಇಲ್ಲ. ಆಯ್ತು, ಬಣ್ಣದ ಬಂಡಿ ಯಾವುದೂ ಇರೋಂಗಿಲ್ಲಲ್ಲ. ಈಗ ಆದರೂ ಇದ್ದರೂ ಆ ಬಂಡಿ ಇದ್ದರೂ ಸ್ವಲ್ಪ ಬೆಲೆನ ಅಡ್ವಾನ್ಸ್ ನಮ್ಗೆ ಇನ್ಫಾರ್ಮ್ ಮಾಡಿ. ಈಗ ಇವತ್ತು ಡಿಸೈಡ್ ಮಾಡಿದ್ರು ಸರ್ ತೊಗೊಂಡು ಹೋಗ್ತಾ ಇದ್ದು ನಮ್ಗೆ ಅದೇ ಹೇಳಿದ್ರೆ ನಾವು ಬಂದೋಬಸ್ತು ಮಾಡ್ತೀವಿ. ಅದಕ್ಕೆ ಕೇಳಿದೆ. ಈಗ ಕಾಮನ ಸುಡೋದು ಎಷ್ಟು ಗಂಟೆಗೆ ಅಂದಾಜು? ಸಾಯಂಕಾಲ ರಾತ್ರಿ 11 ಗಂಟೆಯಿಂದ 9 ಗಂಟೆಯಿಂದ 11 ಗಂಟೆವರೆಗೆ. ಆಮೇಲೆ ಬಣ್ಣ ಬೆಳಗ್ಗೆ ಆಡೋದು, ಬಣ್ಣ ಆಡೋದು ಟೈಮಿಂಗ್ ಸ್ವಲ್ಪ ಹೇಳ್ಬಿಡ್ತಾರೆ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? ಶುಕ್ರವಾರ ಬಣ್ಣ ಆಡೋದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? ಹಾಂ, ಮಕ್ಕಳೆಲ್ಲ ಮಾಡ್ತದೆ. ಹಾಂ, ಅದು ಬರ್ದೇನೆ. ಈಗ ನಮ್ಗೆ ಬಣ್ಣ ಆಡ್ದು ಟೈಮಿಂಗ್ ಅಂತ ಹೇಳಿಬಿಟ್ರೆ ಆಗ್ಬಿಡ್ತು. ಹಾಂ, ಆಯ್ತು. 2 ದಿವಸ ಅಂದರೆ ಡೇಟ್ ಹೇಳಿ. ಈಗ ನಮ್ಗೆ ಇದೇ ಸಮಸ್ಯೆ ಆಗೈತೆ. ಡೇಟು ಸರ 14 14 ಅಲ್ಲ ಆಡಲಿ ನಮಗೆ 14, 15 ಆಡೋದಕ್ಕೆ ಕನ್ಫರ್ಮ್ ಅಲ್ಲ. ಸರಿ ಬಿಡಿ. ಅದು ಬೆಳಗ್ಗೆ ಏನಂದ್ರೆ ಸಾಯಂಕಾಲ 3 ಗಂಟೆ ಮಟ್ಟ ಇದ್ದೇ ಇರ್ತದೆ. 3 ಲೇಟ್ ಆಗ್ಬೋದು ಅಲ್ಲ. ಈಗ ಲೇಟ್ ಅಂದ್ರೆ ಸಾಯಂಕಾಲ ಆಗ್ಬೋದಾ ಅಥವಾ 3 ಗಂಟೆ ಮಟ್ಟ ಆಗ್ಬೋದಾ ಬಣ್ಣ ಆಡೋದು? ಅಲ್ಲ ಆಡಲಿ, ನಾವು ಅದೆಲ್ಲ ಟೈಮಿಂಗ್ ಲಿಮಿಟೇಷನ್ ಅಂದ್ರೆ ನಮ್ಗೆ ಅದು ತಿಳ್ಸಕ್ಕೆ ಅಷ್ಟೇ. ನೀವು ಆಡ್ತಾ ಇರೋದು ನಾವು ಇದ್ದೇ ಇರ್ತೀವಿ ಅಲ್ಲೇ. ಅದು ಥ್ಯಾಂಕ್ ಯು. ಹೌದಲ್ಲ, ಹಂಗೆ ಮತ್ತೆ ನಿಮ್ಮ ಯಾವುದೇ ಏನಾರು ಬದಲಾವಣೆ ಆಯಿತು, ನಿಮ್ಮದು ಇದರಲ್ಲಿ ಏನಾರು ಬದಲಾವಣೆ ಆಯಿತು ನಿಮ್ಮ ಪ್ರೋಗ್ರಾಮ್ನಲ್ಲಿ, ನೀವು ನಮಗೆ ಇಂಟಿಮೇಷನ್ ಕೊಡಿ. ಸ್ಟೇಷನ್ ಫೋನ್ ಮಾಡಿ ಅಥವಾ ನಮ್ಮ ಬೀಟ್ದವ್ರು ಇದ್ದಾರೆ ಅವ್ರಿಗೆ, ನಮ್ಮ ಎಸ್ ಪಿದವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ. ಯಾಕಂದರೆ ಏನು ಆಯ್ತು ಸರ್ ಇವತ್ತು ಮಾಡಲಿಕ್ಕೆ ಅಂತ ಹುಡುಗರು ಹೇಳಿದ್ದಾರೆ ಏನು ರೀ ಅಂತಂದರೆ ದೆನ್ ವಿಲ್ ಕನ್ಸಿಡರ್. ನಾವು ಅಟ್ಲೀಸ್ಟ್ ಆ ಬಂದೋಬಸ್ತನ್ನು ಕಂಟಿನ್ಯೂ ಮಾಡ್ಕೊಳ್ತೀವಿ. ಯಾಕಂದರೆ ಏನಾಗ್ತದೆ ಸರ್, ಇಲ್ಲಿ PUC ಎಕ್ಸಾಮ್ಸ್ ನಡೀತಾ ಇದ್ದಾವೆ, ವ್ಯಾಲ್ಯೂಯೇಷನ್ ನಡೀತಾ ಇದೆ, ರಂಜಾನ್ ತಿಂಗಳು ನಡೀತಾ ಇದೆ. ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಕಡೆ ಬಂದೋಬಸ್ತಿ ಬೇಕಾಗ್ತದೆ ಜನರಿಗೆ. ಆ ಉದ್ದೇಶದಿಂದ ಹೇಳ್ತಾ ಇದ್ದೇವೆ. ಮತ್ತು ಇಲ್ಲೇ ಈಗ ರಂಜಾನು ತಿಂಗಳು ನಡೀತಿರುವ ಇಲ್ಲಿ ಶಾಪ್ಸ್ ಹಾಕಿದ್ರೆ ಯಾರಿದ್ದಾರೆ ಇಲ್ಲಿ? ಈ ಕಡೆ ಶಾಪ್ ಹಾಕಿದಾರಲ್ಲ ರೋಡ್ ಮ್ಯಾಗ, ಯಾರೂ ಬಂದಿಲ್ಲ. ಅವ್ರಿಗೂ ಹೇಳಬೇಕಾಗಿತ್ತು. ಅದು ಅವ್ರಿಗೆ 15 ದಿನದಿಂದ ಇನ್ನೂ ಭಾಳ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ರೋಡೇ ಎಲ್ಲ ಬ್ಲಾಕ್ ಆಗ್ಬಿಡ್ತದೆ, ಟ್ರಾಫಿಕ್ ತುಂಬ ಜಾಮ್ ಆಗಿಬಿಡ್ತದೆ. ಆ ಉದ್ದೇಶದಿಂದ ಅದೊಂದು ಮಾಡಬೇಕಾಗಿತ್ತು. ಬಟ್ ಅವ್ರು ಯಾರೂ ಬಂದಿಲ್ಲ. ಈಗ ತಮ್ಮವ್ರಿಗೆ ಹೇಳಿ ಏನು ಪ್ರಯೋಜನ ಆಗಲ್ಲ. ಕೊಯ್ ಬಿ ನೀ ರೆಗ್ಯುಲರ್ ದುಕಾನ್ ಅದೇ ಇಲ್ಲಿದ್ದವ್ರದ್ದು ಯಾವ ಶಾಪಿನ ಹಾಕಿಲ್ಲಲ್ಲ ಇಲ್ಲಿ. ಹಾಂ, ಓಕೆ. ಹಳೆಯ ಸಮಾಜ ಒಂದು ಹೌದು. ಹಬ್ಬ ಶುಕ್ರವಾರ ದಿನ ಇರೋದ್ರಿಂದ ಅವ್ರಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ಅವ್ರು ನಮಾಜ್ ಬಂದು ಹೋಗ್ಬಿಡ್ತಾರೆ, ನಮಾಜ್ ಹೋಗ್ತಾರೆ. ಬಟ್ ಅದು ಯಾವ್ದು ಅನ್ವಾಂಟೆಡ್ ಈಗ ಆಡೋರು ಆಡ್ತಾ ಇರ್ತಾರಲ್ಲೇ ನಮಾಜ್ ಅದಕ್ಕೆ ಅಷ್ಟೊಳಗೆ ಮುಗ್ತೀರ ಸಹಕಾರ ಮಾಡ್ತೀವಿ. ಎಸ್ ಅಷ್ಟೇ. ಅದೇ ನಿಮ್ಮಂದ್ರೆ ಮತ್ತೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಇದ್ರೆ ಹೇಳ್ಬೋದು ನನಗೆ, ನಾ ಬರ್ಬೋದೇನು ಹೇಳ್ತೀನಿ. ಜಿ ಮಿಜ್ಗೂರಿ ಮರ್ಗಮ್ಮ ಟೆಂಪಲ್ ಹೌದಾ? ಕೆರಿ ಬಂಡಿ ಬರ್ತಾರೆ ಬಣ್ಣದಲ್ಲೇ. ಅದು ಎಲ್ಲಿ ಬಂದು ಎಲ್ಲಿ ಹೋಗ್ತದ? ಅದು ಹಂಗಲ್ಲ. ಈಗ ನಮ್ಮ ಲಿಮಿಟ್ಸ್ನಲ್ಲಿ ಮಿಜ್ಗೂರಿ ಅಲ್ಲೇ ಅಲ್ಲ ನಮ್ಗೆ ಬರ್ತದ ಅದು. ಅಲ್ಲಿ ಅದೇ ಆತ. ಈಗ ತಾವು ಆರ್ಗನೈಸ್ ಮಾಡ್ತೀರಾ ಬಂಡಿ? ತಾವು ಆರ್ಗನೈಸ್ ಮಾಡ್ತೀರಾ? ಹಾಂ, ಅಲ್ಲ ನಾವೀಗ ಕಾಂಟ್ಯಾಕ್ಟ್ ಯಾರು ಮಾಡ್ಬೇಕು? ಅದೀಗ ಏನು ಥರದ್ದು ನನ್ನ ನಂಬರ್ ಹೇಳಿ. ಮತ್ತೆ ಯಾರ್ದಾರು ಏನಾದ್ರು ಸಜೆಷನ್ ಇದ್ರೆ ಹೇಳಿ.
ಹಾಕ್ತೀವಿ. ಹಾಂ ಈಗ ತಾವು ಹೇಳಿದಂಗೆ ನೋಡಿ, ನಮ್ಮ ಕಡೆ ಹೇಳಿದ್ದು ಪಾಯಿಂಟ್ಸು ಹರ್ಲೆಯ ಸಮಾಜ, ರಾಮಜೀನಗರ, ಆಮ್ಯಾಗ ಬಡಾರು ಸಹ, ಆಮೇಲೆ ಕೆಂಚ ಬಸವೇಶ್ವರ ಮಠ, ವೀರಭದ್ರೇಶ್ವರ ದೇವಸ್ಥಾನ, ಆಮೇಲೆ ಮಹಾಲಕ್ಷ್ಮಿ ಲೇಔಟು, अम्मीजगोरी ये गेलकोट। अस्सलामुअलैकुम। आज जो सर्कल साहब जो पीस कमेटी मीटिंग जो लिए है रमज़ान की और होली अब्बा की, मैं बरादर वतन दिल की गहराइयों से मुबारकबाद पेश करता हूँ। और रोज़ा पुलिस के PS सर्कल तनी मुजार साहब कभी भी जो भी ईद और त्यौहार हम गंगा जमुना तहजीब भाईचारे के साथ दोनों मजहब को यहाँ पर बुलाकर एक मीटिंग लेते हैं, हमें बड़ी खुशी होती है। जैसे ईद और त्यौहार हम मिलकर करते हैं, जैसे अभी जुम्मा के दिन हमारा होली आ रही है, तो हमारा हिंदू भाई पे भरोसा है, बराबर हमारे जुम्मा के दिन हिंदू भाई हमारा साथ देंगे और हम भी होली के दिन उनका मिलजुल कर खुशियाँ बांटेंगे। ये गंगा जमुना तहजीब भाईचारा आज भी और हमेशा भी रहेगा। तो गुलबर्गा शहर गंगा जमुना तहजीब का शहर है। यहाँ पर हज़रत ख्वाजा अपना दरगाह शरीफ शाहबाद शाह मंदिर, ये एकता की मिसाल है। मजहब नहीं सिखाता, आपस में बैर रखना, हिंदी वतन हम हिंदू सीता हमारा, जय हिंद जय कर्नाटक हमारा भारत माँ। ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಪೊಲೀಸ್ ಆರಕ್ಷಕರ ಒಂದು ಠಾಣೆಯಲ್ಲಿ ನಮಗೆಲ್ಲ ಇವತ್ತಿನ ದಿವಸ ಈ ಒಂದು ಹೋಳಿ ಹುಣ್ಣಿಮೆ ಆಚರಣೆಯ ಬಗ್ಗೆ ಸಭೆಯನ್ನು ಕರೆಯಲಾಗಿ ಹಿಂದೂ ಹಾಗೂ ಮುಸ್ಲಿಂ ಎಲ್ಲ ಸಮಾಜದ ಬಾಂಧವರು, ಮುಸ್ಲಿಂ ಸಮಾಜದ ಬಾಂಧವರಾಯಿತು ಅಥವಾ ನಮ್ಮ ಹಿಂದೂ ಸಮಾಜದ ಬಾಂಧವರಾಯಿತು, ಎಲ್ಲರೂ ಕೂಡಿಕೊಂಡು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೇವೆ. ಅದೇ ರೀತಿ ಇವತ್ತಿನ ವರ್ಷ ಅಂದರೆ ಈ ವರ್ಷ ಶುಕ್ರವಾರ ದಿನ ಒಂದು ಹೋಳಿ ಹುಣ್ಣಿಮೆ ಬರುವ ಕಾರಣದಿಂದ ನಾವು ಎಲ್ಲರೂ ಕೂಡಿ ಆ ಹೋಳಿ ಹುಣ್ಣಿಮೆಯನ್ನು ಶುಕ್ರವಾರ ದಿನವೇ ಮಾಡಿ, ಹಾಗೂ ಅವ್ರದ್ದು ಕೂಡ ಒಂದು ಈಗ ರಂಜಾನ್ ಒಂದು ನಡೀತಾ ಇರುವಂಥ ಸಮಯದಲ್ಲಿ ಅವರು ನಡೆಯುವಂಥ ಒಂದು ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗಿ ಅವರಿಗೆ ನಮಗೆ ಯಾವುದೇ ಥರದ ವ್ಯತ್ಯಾಸ ಅಥವಾ ಒಂದು ಕುಂದುಕೊರತೆಗಳು ಇರಲಾರ್ದಂಗೆ ಮಾಡಬೇಕು ಅಂತೇಳಿ ಸಾಹೇಬರು ಕರೆಸಿದ್ರು. ಅವ್ರಿಗೂ ಕೂಡ ಕರೆಸಿ ನಮ್ಮೆಲ್ಲರಿಗೆ ಇಲ್ಲಿ ಸಹಕಾರ ಮಾಡ್ಯಾರ. ಅವರಿಗೂ ಕೂಡ ಒಂದು ಈ ನಮ್ಮ ಕಮಿಟಿ ಹಾಗೂ ಎಲ್ಲ ನಮ್ಮ ಬಾಂಧವರ ವತಿಯಿಂದ ಅವರಿಗೂ ಕೂಡ ಧನ್ಯವಾದನ ಹೇಳಿ, ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಸಭೆಗೆ ಕರೆಸಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಬಾಂಧವರಿಗೂ ಕೂಡ ಒಂದು ನಮಸ್ಕಾರಗಳನ್ನು ಹೇಳಿ ನಮಸ್ತೆ. अस्सलाम वालेकुम रहमतुल्लाहि व बरकातहू। नमस्ते। रमज़ान की और होली अब्बा की मैं दिल की गहराइयों से बरादर वतन को मैं मुबारकबाद पेश करता हूँ। गुलबर्गा शहर एक गंगा जमुना तहजीब का शहर है। हज़रत ख्वाजा दरगाह शरीफ शाहबाद शाह मंदिर, ये एकता की मिसाल है। जिस तरीके से होली का त्यौहार जुम्मा के दिन आ रहा है और जुम्मा के दिन आ रहा है, उस दिन हमारे हिंदू भाई की होली है, उस दिन हमारा जुम्मा का दिन भी है, रमज़ान का महीना भी है। रमज़ान के महीने हम 24 घंटे इबादत करते हैं और हमारे हिंदू भाई पे हमें भरोसा है। ये गुलबर्गा शहर ये गंगा जमुना तहजीब का शहर है, उस पर हम हमारा बराबर साथ देंगे। हिंदू भाई पे भरोसा है और हम हिंदू भाई की त्यौहार के टाइम पर भी हम उनके साथ मिलकर खुशियाँ बांटेंगे। यही गुलबर्गे की शान है। जिस तरीके से ऐसे बहुत मरतबा जुम्मा के दिन होली भी है और जुम्मा उस दिन था, उस दिन भी हमारे हिंदू भाई हमारा बराबर साथ दिए, हम बराबर जुम्मा भी अदा करें और हिंदू भाई के साथ मिलजुल कर हम खुशियाँ बांटें। आज भी मिलजुल कर खुशियाँ बांटेंगे और आगे भी बांटेंगे। जिस तरीके से ईद और त्यौहार मिलकर करते हैं, ये एकता हमारी जान है। मज़हब नहीं सिखाता, आपस में बैर रखना, हिंदी वतन हम हिंदू सीता हमारा, जय हिंद जय कर्नाटक हमारा भारत मान। ये हिंदू मुस्लिम एकता कमेटी के हमारे ज़िम्मेदार जयमुतिया जी और हमारे तमाम हिंदू भाई मुस्लिम भाई बरादर वतन को रमज़ान की और होली अब्बा की हम दिल की गहराइयों से बहुत बहुत मुबारकबाद पेश करते हैं।